ಸೆನ್ಸರ್ ಇಲ್ಲದೆ ಎಲ್ಲ ತೋರಿಸೋ ಚಾನಲ್ ತರ ಕೆಲಸ ಮಾಡುವಾಳು ನಾಳು. ಎಷ್ಟೊಂದ್ ಜನ ಹೇಳ್ತಿದ್ರು ಕಮೆಂಟ್ ಸೆಕ್ಷನ್ ಇದು ಬರೀ ನಂಬರ್ ಅಷ್ಟೇ, ಸರ್ ಅಂತ ಎಲ್ಲೂ ಇಲ್ಲ, ಸುಮ್ಮನೆ ಹೇಳ್ತಾವ ನೀನು ಅಂತ. ಹಂಗೇನಿಲ್ಲ, ನಾನು ಅದಕ್ಕೆ ನೋಡಿರೋದಕ್ಕೆ ಹೇಳ್ತಾ ಇರೋದು. ಇವಾಗ ಈ ಫೋಟೋ ಹಾಕ್ತಿದ್ದೀನಲ್ಲ, ಗೊತ್ತಾಗುತ್ತೆ ನಿಮ್ಗೆ ದಟ್ ಇಟ್ಸ್ ಸರ್. ಇದು ನಂಬರ್ ಇರ್ಬೋದು, ತಿಕ್ಕದ ಪ್ರಿಂಟ್ ಆಗ್ತಾಗ ನಂಬರ್ ತರ ಕಾಣಿಸುತ್ತೆ, ಬಟ್ ಆಕ್ಚುಲಿ ಅದನ್ನ ನೀವು ಮೇಲ್ಗಡೆಯಿಂದ ಬೇರೆ ಆಂಗಲ್ ಇಂದ ಚೆಕ್ ಮಾಡಿದಾಗ ಅದು SIR ಅದನ್ನ ಅವರು ಏನಪ್ಪಾ ಸಿಂಬಲೈಸ್ ಮಾಡಿ ತೋರಿಸಿರೋದು ಇಂಡೈರೆಕ್ಟ್ ಆಗಿ. ನೋಡಿದ್ರೆ ಗೊತ್ತಾಗುತ್ತೆ. ನಾನು ಅದಕ್ಕೆ ಈ ಫೋಟೋನು ಕೂಡ ಆಕ್ಚುಲಿ ಸ್ಕ್ರೀನ್ ಶಾಟ್ ತಗೊಂಡು ನಿಮಗೆ ತೋರಿಸ್ತಾ ಇರೋದು ಟು ಅಂಡರ್ಸ್ಟ್ಯಾಂಡ್ ಹೌ ಇಟ್ ವರ್ಕ್ಸ್ ಅಂತ. ಮೊದಲನೇದಾಗ ಅವ್ರನ್ನ ಕೇಳಬೇಕು, ಎಲ್ಲ ಟೀಸರ್ ನೋಡಿದ್ದೀರಾ ಅಂತ. ಇದನ್ನ ಏನಕ್ಕೆ ತೋರಿಸ್ತಾ ಇದೀನಿ ಅಂದ್ರೆ ಸಿಂಪಲ್, ಇದು ವಾರ್ನರ್ ಅಂತ ಏನ್ ಬಂತು ಟ್ರೈಲರ್ ಅಲ್ಲ, ಎಷ್ಟೋ ಜನ ಅದನ್ನೇ ಟ್ರೈಲರ್ ಅನ್ಕೊಂಡ್ಬಿಟ್ಟವ್ರೆ. ಸೊ ಇಟ್ಸ್ ಎ ಟೀಸರ್, ಟ್ರೈಲರ್ ಬರುತ್ತೆ. ಟ್ರೈಲರ್ ಮೇ ಬಿ ಬುಕಿಂಗ್ಸ್ ಓಪನ್ ಆದ್ಮೇಲೆ ಅನೌನ್ಸ್ ಮಾಡ್ಬಿಟ್ಟು ಬಿಡ್ತಾರೆ ಅನ್ಸುತ್ತೆ ನನ್ಗನ್ಸೋ ಪ್ರಕಾರ. ಅಫ್ಕೋರ್ಸ್ ಲೈಕ್ ರಿಲೀಸ್ ಟ್ರೈಲರ್ ಅಂದ್ಬಿಟ್ಟು ಎಷ್ಟೊಂದು ಜನ ಬಿಡ್ತಲ್ಲ, ಅದೇ ತರ ಟ್ರೈಲರ್ ಬರುತ್ತೆ. ಟ್ರೈಲರ್ ರಿಲೀಸ್ ಹತ್ರ ಇರ್ಬೇಕಾದ್ರೆ ಬಿಡ್ತಾರೆ. ಅಫ್ಕೋರ್ಸ್ ವೆಯ್ಟ್ ಮಾಡಿ, ಸಿಗುತ್ತೆ. ಆದ್ರೆ ಮೇನ್ ಸ್ಟಫ್ ಇರೋದು ಅದರಲ್ಲೇ. ಇದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಗೊತ್ತಾಗುತ್ತಾಗ ಯುವ ಅಂದ್ರೆ ಏನು ಅಂತ. ಯೂನಿವರ್ಸಲ್ ಇಂಡಿಯಾನಾ ಅಥವಾ ಅನ್ಟೋಲ್ಡ್ ಇಂಡಿಯಾನಾ, ಯುನೈಟೆಡ್ ಇಂಡಿಯನ್ಸ್, ಅಂಡರ್ ಎಸ್ಟಿಮೇಟೆಡ್ ಇಂಡಿಯನ್ಸ್. ಇದು ಯಾಕೆ ತೋರಿಸ್ತಾ ಇದೀನಿ ಅಂದ್ರೆ, ಇದು ಯಾವ್ದೋ ಇಂಟರ್ವ್ಯೂವರು ಈ ತರ ಎಕ್ಸ್ಪ್ಲೈನ್ ಮಾಡ್ತಾ ಇರ್ಬೇಕಾದ್ರೆ UI ಅಂದ್ರೆ ಏನಿರ್ಬಹುದು ಅಂತ. ಅವಾಗ ನೀವು ಅಬ್ಸರ್ವ್ ಮಾಡಿ, ಪ್ರೊಡ್ಯೂಸರ್ ಫೇಸು ಒಂದ್ ಸೆಕೆಂಡ್ ಶಾಕ್ ಆಗುತ್ತೆ. ಅದ್ರ ಜೊತೆಗೆ ಉಪೇಂದ್ರ ಫೇಸು ಲೈಟ್ ಆಗಿ ನಗಕ್ ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ ಅವ್ರಿಗೆ ಒಳಗಡೆ ಖುಷಿ ಬರುತ್ತೆ, ದಟ್ ಜನಕ್ಕೆ ನಾನು ಮಾಡ್ತಾ ಇರೋ ಪಿಕ್ಚರ್ ಅರ್ಥ ಆಗ್ತೈತೆ ಅಂತ. ಅವ್ರಿಗೆ ಆ ಖುಷಿ ನೋಡಿ ಬೇಕಾದ್ರೆ ಅದೊಂಥರ ಬೇರೆ ತರನೇ ಥ್ರಿಲ್ಲು. ಅವ್ರ ಫೇಸಲ್ಲಿ ಆ ನಗು ಬರುತ್ತಲ್ಲ, ಸ್ಲೋ ಆಗಿ ಏನೋ ಸಾಧಿಸ್ಬಿಟ್ಟೆ ಏನೋ ಅನ್ನೋ ತರ ಅವನ ಲೈಫಲ್ಲಿ ಅದೊಂದು ಖುಷಿ ಬರುತ್ತೆ. ನೋಡಿ ತುಂಬಾ ಚೆನ್ನಾಗೈತೆ, ಅದಕ್ಕೋಸ್ಕರ ಇದ್ರಲ್ಲಿ ಹಾಕಿದ್ದೀನಿ ನಾನು. ಈಗ ನೀವು ಏನ್ ನೋಡಿದ್ರೋ, ಇದುವರೆಗೂ ಏನ್ ನೋಡಿದಿರೋ ನೀವು, ಅದೆಲ್ಲ ಬಿಟ್ಟು ಇನ್ನೇನೋ ಇರುತ್ತೆ, ಅದು ಇರುತ್ತೆ, ಇನ್ನೇನೋ ಇರುತ್ತೆ. ಏನಿಲ್ಲಿ ಉಪೇಂದ್ರ ಅವರೇ ಕನ್ಫರ್ಮ್ ಮಾಡ್ತಾವ್ರೆ, ಇದು ಒಂದ್ ಕತೆ ಅಲ್ಲ 3 ಕತೆ ಇರ್ತವೆ. ಅದನ್ನ ನಾನು ಸ್ವಲ್ಪ ಸ್ಕ್ರೀನ್ ಪ್ಲೇ ಅಲ್ಲಿ ಹಿಂದೆ ಮುಂದೆ ಮಾಡಿ ಆಟ ಆಡಿಸ್ಬಿಟ್ಟು ನಿಮಗೆ ತೋರಿಸ್ತೀನಿ. ಆಗ ಪಿಕ್ಚರ್ ನೋಡಿದಾಗ ನಿಮಗೆ ಸ್ವಲ್ಪ ಕನ್ಫ್ಯೂಷನ್ ಕ್ರಿಯೇಟ್ ಆಗ್ಬೋದು. ಬಟ್ ಇದರಲ್ಲಿ 3 ಕತೆಗಳಂತೂ ಡೆಫಿನೆಟ್ಲಿ ಇರುತ್ತೆ, ಸಪ್ರೇಟ್ ಆಗಿ ಅಂತ. ಆಮೇಲೆ ಎಲ್ಲ ಒಂದು ಮೆಟಫರಿಕ್ ಆಗಿರುತ್ತೆ ಈ ಸಿನಿಮಾ, ಅಂದರೆ ಸಿಂಬಾಲಿಸಮ್ ಜಾಸ್ತಿ ಇರುತ್ತೆ. ನೀವು ಸುಮ್ಮನೆ ನೋಡ್ಬೇಕಾದ್ರೆ ಒಂದು ಸಿನಿಮಾ ವಿಜುವಲ್ ಗ್ರ್ಯಾಂಜರು ಅದ್ರ ಮೇಲೆ ನೋಡ್ಕೊಂಡು ಒಂದು ಸಿನಿಮಾ, ಅಲ್ಲೂ ನಿಮ್ಗೆ ಅರ್ಥ ಆಗುತ್ತೆ ಈ ಸಿನಿಮಾ ಖಂಡಿತ. ಅವ್ರು ಯಾವ ತರ ಪಿಕ್ಚರ್ ಮಾಡೋರು ಅಂದ್ರೆ, ನೋಡಿದವ್ರಿಗೆ ಅದೊಂದು ನಾರ್ಮಲ್ ಪಿಕ್ಚರ್ ತರನೇ ಅನ್ನಿಸ್ಬೇಕು. ಬಟ್ ಜನಕ್ಕೆ ಅರ್ಥ ಮಾಡ್ಕೊಳಕ್ ಬರೋರಿಗೆ ನೆಕ್ಸ್ಟ್ ಲೆವೆಲ್ ಮೇಲೆ ಲೆವೆಲ್ ಒಂಥರ ಲೇಯರ್ಸ್ಗಳು ಕಾಣಿಸುತ್ತೆ ಅಂತ ಅವರೇ ಹೇಳ್ತಾ ಇರೋದಿಲ್ಲ. ಸೊ ಇದರಲ್ಲಿ ತುಂಬಾ ಲೇಯರ್ಸ್ಗಳು ಇರುತ್ತೆ. ಲೇಯರ್ಸ್ ಅಂದ್ರೆ ಡಸ್ ನಾಟ್ ಮೀಟರ್ ಕಿ ಒಂದು ಸೀನಲ್ಲಿ ಬರೀ ಅದನ್ನ ಒಂದನ್ನೇ ಕನ್ವಿನ್ಸ್ ಮಾಡ್ತಿಲ್ಲ ಜನಕ್ಕೆ ಅರ್ಥ ಆಗ್ಲಿ ಅಂತ. ಆ ಸೀನ್ ಮಾತ್ರ ಅರ್ಥ ಮಾಡ್ಕೊಳ್ಳಿ ಅಂತ. ಆ ಸೀನಲ್ಲೇ ಎಷ್ಟೊಂಥರ ವೆರೈಟಿ ಮೀನಿಂಗ್ ಇರುತ್ತೆ ಅಂತ ಇಂಡೈರೆಕ್ಟ್ ಆಗಿ ಇಲ್ಲಿ ಅವರೇ ಹೇಳ್ತಾವ್ರೆ. ದಟ್ ತಲೆ ಓಡಿಸಿ ಸಿಗುತ್ತೆ ಆನ್ಸರ್ಸು ಅಂತ. ಈ ಸುಮ್ಮನೆ ನೋಡೋಕೆ ಒಂದು ಪಿಕ್ಚರ್ ಕತೆ ಹಂಗೆ ನೋಡ್ತೀರಾ, ಬಟ್ ಏನಾರ ನೋಡ್ತಾ ನಿಮ್ಗೆ ಏನಾರ ಒಂದೊಂದು ಕಾಣಿಸ್ತಾ ಹೋದ್ರೆ ಅದರೊಳಗೆ ಏನೇನೇನೋ ವಿಷಯಗಳು, ಲೇಯರ್ಸ್ಗಳಿರುತ್ತೆ. ಇಲ್ಲಿಂದ ನಾನು ಪ್ರತಿ ಒಂದು ಥಿಯರಿಗಳನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಹೆಂಗೆ 3 ಕತೆ, ಆ 3 ಕತೆ ಒಂದಕ್ಕೊಂದು ಹೆಂಗ್ ಲಿಂಕ್ ಆಗಿರುತ್ತೆ. ಆಮೇಲೆ ಇನ್ನೊಂದು ಟ್ವಿಸ್ಟ್ ಏನ್ ಗೊತ್ತಾ, ಯಾರು ಆಲ್ರೆಡಿ ಉಪೇಂದ್ರ ಅವ್ರದ್ದು UI ಪಿಕ್ಚರ್ದು ಹೇಳ್ಬಾರ್ದು, ಬಟ್ ಕ್ಲೈಮ್ಯಾಕ್ಸ್ ಲೀಕ್ ಆಗಿದೆ ಟೆಕ್ನಿಕ್ಲಿ. ಬಟ್ ಅದು ನಿಮ್ಗೆ ಕ್ಲೈಮ್ಯಾಕ್ಸ್ ಅಂತ ನಿಮ್ಗೆ ಗೊತ್ತಿಲ್ಲ. ಅದು ಯೂಟ್ಯೂಬ್ ಅಲ್ಲಿ ಹೋಗ್ಬಿಟ್ಟು ಉಪೇಂದ್ರ ಅವ್ರದ್ದು UI ಫಿಲಮ್ ಮೇಕಿಂಗ್ ಅಂತ ಹೊಡೆದ್ರೆ ನಿಮ್ಗೆ ಅಲ್ಲಿ 4-5 ವಿಡಿಯೋಗಳು ಸಿಗುತ್ತೆ. ಅದ್ರಲ್ಲಿ ಒಂದು ಲಿಟ್ರಲ್ ಥಿಯೇಟರ್ ಸೀನ್ ಇದೆ. ಜನ ಏನೋ ಪಿಕ್ಚರ್ ನೋಡ್ಬಿಟ್ಟು ಆಚೆ ಹೊಡ್ ಬರ್ತಾವ್ರೆ, ಅದನ್ನ ಉಪೇಂದ್ರ ಅವರು ಡೈರೆಕ್ಟ್ ಮಾಡ್ತಾವ್ರೆ ಕೂತ್ಕೊಂಡು. ಆಕ್ಚುಲಿ ಅದು ಏನಕ್ಕೆ ಅನ್ನೋದು ನಾನು ಥಿಯರಿ ವಿಡಿಯೋದಲ್ಲಿ ಈ ಥಿಯರಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಥಿಯರಿ ವಿಡಿಯೋ ಇದೆ ಅಲ್ವಾ, ನಾನು ಒಂದೊಂದ್ಸರಿ ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತೀನಿ, ಸಾರಿ. ಸೊ ದಿಸ್ ಇಸ್ ವಾಟ್ ಇಟ್ ಈಸ್. ಸೊ ಈ ಥಿಯರಿ, ಈಗ ನೆಕ್ಸ್ಟ್ ಥಿಯರಿ ಹೋಗ್ತಿದ್ದೀನಿ, ಆ ಥಿಯರಿಗಳಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅದು ಏನು ಅಂತ. ಸೊ ನಿಮ್ಗೆ ಆ ವಿಡಿಯೋ ನೋಡಬೇಕು ಅಂದ್ರೆ ಯೂಟ್ಯೂಬಲ್ಲೇ ಅವೈಲೇಬಲ್ ಇದೆ, ನೋಡ್ಕೊಳ್ಳಿ. ನಾನಿಲ್ಲಂತೂ ಹಾಕಲ್ಲ, ಯಾಕೆ ಬೇಕು. ಆಮೇಲೆ ಲಾಸ್ಟ್ ನನಗೆ ಕಾಪಿರೈಟ್ ಸ್ಟ್ರೈಕ್ ಏನಾದ್ರು ಬಂದ್ಗಿಂದು ಯಾಕೆ ಬೇಕು. ಸೊ ಯೂಟ್ಯೂಬಲ್ಲೇ ಅವೈಲೇಬಲ್ ಇದೆ. ಏನಿಲ್ಲ UI ಫಿಲಮ್ ಮೇಕಿಂಗ್ ವಿಡಿಯೋ ಅಂತ ಹೊಡೆದ್ರೆ ಆಟೋಮೆಟಿಕ್ ಆಗಿ ನಿಮ್ಗೆ ಸಿಗುತ್ತೆ. ಅರ್ಥ ಆಯ್ತಾ? ಫಸ್ಟ್ ಥಿಯರಿಲಿ ಏನ್ ಗೊತ್ತಾ, ಒಬ್ಬ ಡೈರೆಕ್ಟ್ರು, ಯಾಕಂದ್ರೆ ಉಪೇಂದ್ರ ಸ್ಟಾರ್ಟಿಂಗ್ ಸೀನ್ ಅಲ್ಲೇ ಇಲ್ಲೊಂದು ಕ್ಲಿಪ್ ಹಾಕ್ತೀನಿ ನೋಡ್ಕೊಬಿಡಿ. ಉಪ್ಪಿ 2 ಅಲ್ಲಿ ಒಂದು ಸೀನ್ ಬರುತ್ತೆ, ಅವ್ರು ಡೈರೆಕ್ಟರ್ ಹ್ಯಾಟ್ ಹಾಕೊಂಡು ಕೂತ್ಕೊಂಡು ಡೈರೆಕ್ಷನ್ ಮಾಡಬೇಕು. ಆ ಟೈಮಲ್ಲಿ ಒಂದು ವಾಯ್ಸ್ ಬರುತ್ತೆ, ದಟ್ ನೀನಲ್ಲಪ್ಪ ಡೈರೆಕ್ಟ್ರು, ನಾನು ಕಣಪ್ಪ ಡೈರೆಕ್ಟ್ರು ಅಂತ. ಸೊ ಅದೇ ಕಾನ್ಸೆಪ್ಟ್ ನ ಇಲ್ಲೂ ಕೂಡ ಅಪ್ಲೈ ಮಾಡಿದ್ರೆ ಅಫ್ಕೋರ್ಸ್ ಇಸ್ ದ ಸೇಮ್ ಥಿಂಗ್. ನಾನಪ್ಪ ಒರಿಜಿನಲ್ ಡೈರೆಕ್ಟ್ರು, ನಾನು ಆಕ್ಷನ್ ಹೇಳಿದ್ರೆ ನೀನು ಹೇಳ್ಬೇಕಪ್ಪ. ಆಯ್ತು ಬಾಸ್, ಹೇಳಪ್ಪ. ಸೌಂಡ್, ಕ್ಯಾಮರಾ, ಆಕ್ಷನ್. ಸೊ ಇಲ್ಲಿ ಏನ್ ಗೊತ್ತಾ ಫೋರ್ ಶೇಡ್ ಮಾಡ್ತಾ ಇರೋದು, ದಟ್ ಉಪೇಂದ್ರ ಅವರು
ದೇರ್ ಇಸ್ ಸಂಬಡಿ ಸುಪೀರಿಯರ್, ಅವರು ಹ್ಯಾಟ್ ಹಾಕೊಂಡು ಬರಲೇಬೇಕು ಆ ಸೀನ್ ಕಂಪಲ್ಸರಿ. ಯಾಕಂದ್ರೆ ಅವರು ಟ್ರೇಡ್ ಮಾರ್ಕ್ ಅದು, ಆ ಟ್ರೇಡ್ ಮಾರ್ಕ್ ಬರಲೇಬೇಕು. ಅವಾಗ ಏನ್ ಮಾಡ್ತಾರೆ, ನನ್ಗನ್ಸೋ ಪ್ರಕಾರ ಸ್ಟಾರ್ಟಿಂಗ್ ಸೀನಲ್ಲಿ ಯಾರೋ 4-5 ಜನ ಸೇರ್ಕೊಂಡು ಸರ್ ಏನ್ ಸರ್ ಇಷ್ಟು ವರ್ಷ ಆದ್ರೂ ಪಿಕ್ಚರ್ ಮಾಡಿಲ್ಲ, ಪಿಕ್ಚರ್ ಮಾಡ್ತಿದ್ದೀರಾ ಅಂದಾಗ ಹ್ಯಾಟ್ ಹಾಕೋದು ಅವ್ರು ಮಾಡ್ತಾ ಇದ್ದೀನಿ ಅಂತ ಒಂದು ಆ ಥರ ರಿಲೇಟಬಲ್ ಸೀನ್ ಬರುತ್ತೆ. ಆ ಸೀನ್ ಬಂದಾಗ ಅವರು ಒಂದು ಆಕ್ಷನ್ ಅಂದ್ಬಿಟ್ಟು ಒಂದು ಪಿಕ್ಚರ್ ಮಾಡ್ತಿರ್ತಾರೆ. ಆ ಪಿಕ್ಚರ್ ಅಲ್ಲಿ ಇಬ್ರು ವ್ಯಕ್ತಿ ಅಥವಾ ಒಂದೇ ವ್ಯಕ್ತಿ ಏನು ಅಂದ್ರೆ ಒಂದು ಇಮ್ಯಾಜಿನೇಷನ್ ಹೋಗ್ತಾರೆ. ಆ ಥರದ್ದೊಂದು ಒಂದು ಇಮ್ಯಾಜಿನರಿ ಒಂದು ಫೈಟು ಆ ಥರದ್ದೆಲ್ಲ ಬರುತ್ತೆ. ಸೊ ಅದನ್ನೇ ಒಂದು ಸೀಕ್ವೆನ್ಸ್ ಮಾಡಿ ಒಂದು ಟೀಸರ್ ಮಾಡಿದ್ದು ಅವಾಗ. ಕಾಮಾಗಿ ಯೋಚನೆ ಮಾಡು, ಕಾನ್ಸಂಟ್ರೇಟ್. This is not AI world. This is UI world. To escape, use your intelligence. ಆ ಇಮ್ಯಾಜಿನೇಷನ್ ಅಲ್ಲಿ ಏನಿರ್ಬೋದು, ಒಂದು ಫ್ಯೂಚರ್ ಅಲ್ಲಿ ಏನಾಗಬಹುದು ಅಂತ. ಆ ಫ್ಯೂಚರ್ ಅಲ್ಲಿ ಏನಾಗುತ್ತಲ್ಲ ಅದೇ ಫಸ್ಟ್ ಪೀಸು. ಆ ಫಸ್ಟ್ ಪೀಸ್ ಬಂದ್ಬಿಟ್ಟು ಇದು ಪಿಂಕ್ ಕಲರ್ ವರ್ಲ್ಡ್ ಏನೈತೆ ಆ ವರ್ಲ್ಡ್ ನ ತೋರಿಸ್ತಾರೆ. ಪಿಂಕಿಶ್ ವರ್ಲ್ಡೇ ಬೇರೆ ಅಂಡ್ ಬ್ಲೂ ಕಲರ್ ಇರೋದೇ ಬೇರೆ. ವಾರ್ನಲ್ ಬರುತ್ತೆ ನೋಡಿ, ನೋಡು ಬ್ರೋ, ನಮ್ಮವರೆಲ್ಲ ಮಂಗಳ ಗ್ರಹಕ್ಕೆ ಹೋಗ್ತಿದ್ದಾರೆ. ಅದೇ ಬೇರೆ ಸ್ಟೋರಿ. ಅಂಡ್ ಪಿಂಕ್ ಆಗಿ ಬಂದ್ಬಿಟ್ಟು ಟೀಸರ್ ಫಸ್ಟ್ ಲುಕ್ ಟೀಸರ್ ಅಲ್ಲಿ ಐತೆ ನೋಡಿ, ಅದೇ ಬೇರೆ ಸ್ಟೋರಿ. ಎರಡು ಸಪ್ರೇಟ್ ಸ್ಟೋರಿ ಫಾರ್ ಸಮ್ ರೀಸನ್. ಮೇ ಬಿ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಆ ಫಸ್ಟ್ ಸ್ಟೋರಿ ಫಸ್ಟ್ ಯಾರೋ ವ್ಯಕ್ತಿ ಇಮ್ಯಾಜಿನೇಷನ್ ಮಾಡ್ಕೋತಾರೆ, ನೆಕ್ಸ್ಟ್ ಕಲ್ಕಿ ಗಿಲ್ಕಿ ಬಂದ್ರೆ ಹೆಂಗಿರ್ಬಹುದು ಅದು ಆ ಪಿಂಕ್ ವರ್ಲ್ಡ್ ಅಲ್ಲಿ ಕ್ರಿಯೇಟ್ ಆಗೋದು. ಸೊ ರಿಯಾಲಿಟಿಲಿ ಏನಾಗುತ್ತೆ ಅದು ಬ್ಲೂಯಿಶ್ ಕಲರ್ ಅಲ್ಲಿ ಇರುತ್ತೆ. ಮೇ ಬಿ ಫೋರ್ ಶ್ಯಾಡೋಯಿಂಗ್ ದಟ್ ನೀವು ಇಮ್ಯಾಜಿನೇಷನ್ ಮಾಡ್ಕೊಂಡಿದ್ಕಿಂತ ಬೇರೆ ಏನೋ ಆಯ್ತೈತೆ ಇಲ್ಲಿ ಅನ್ನೋ ಥರ. ಅದು ಒಂದು ಥಿಯರಿ, ಸರಿನಾ? ಥಿಯರಿ ಏನಪ್ಪಾ ಅಂದ್ರೆ ಇಲ್ಲಿ ಆಸ್ ಯೂಶಲಿ ನಾನು ಹೇಳ್ದಂಗೆ 3 ಸ್ಟೋರಿನೇ ಇರೋದು. ನೀವು ಯಾವುದೇ ಥಿಯರಿ ಓದಿ ಅದೇ ಬರೋದು, 3 ಸ್ಟೋರಿನೇ ಇರೋದು. ನೀವು ಏನೇ ತಿಪ್ಪುರ್ಲಾಗ ಹಾಕೋರು ಅದ್ರಲ್ಲಿ ಏನಂದ್ರೆ ರಿಯಲ್ ಆಗಿ ಒಬ್ಬ ಡೈರೆಕ್ಟ್ರು, ಅದು ಉಪೇಂದ್ರನೇ ಆಗಿರ್ಬೋದು, ಉಪೇಂದ್ರ ಅವರೇ ಆಗಿರ್ತಾರೆ, ಯಾಕೆ ಆಗಿರಲ್ಲ. ಬಟ್ ಏನಂದ್ರೆ ಅವರು ಪಿಕ್ಚರ್ ತೆಗಿತಾರೆ. ಆ ಪಿಕ್ಚರ್ ಅಲ್ಲಿ ಏನಿದೆ, ಇಬ್ರು ವ್ಯಕ್ತಿಗಳು ಅವರ ಸಪ್ರೇಟ್ ಆಗಿ ಇಮ್ಯಾಜಿನೇಷನ್ಗೆ ಹೋಗ್ತಾರೆ. ಇಲ್ಲ ಫಸ್ಟು ನಾನು ಇದನ್ನ ಇಮ್ಯಾಜಿನ್ ಮಾಡ್ಕೋತೀನಿ ಕಲ್ಕಿ ಈ ತರ ಇರ್ತಾನೆ ಅಂತ, ಇನ್ನೊಬ್ಬ ಹೇಳ್ತಾನೆ ಕಲ್ಕಿ ಬದಲು ಕಲಿ ಬಂದ್ರೆ ಹೆಂಗೆ ಅಂತ. ಸೊ ಒಬ್ಬೊಂದು ಪಿಂಕ್ ಸ್ಟೋರಿ, ಇನ್ನೊಬ್ಬೊಂದು ಬ್ಲೂ ಕಲರ್ ಸ್ಟೋರಿ, ಎರಡು ಸಪ್ರೇಟ್ ಸ್ಟೋರಿ. ಅದನ್ನ ಈ ಯಾವ್ದೋ 3ನೇ ವ್ಯಕ್ತಿ ಡೈರೆಕ್ಟ್ ಮಾಡ್ತಾವ್ರೆ ಆ ಪಿಕ್ಚರ್ನ. ಅದನ್ನ ನಾವು ಥಿಯೇಟರ್ ಅಲ್ಲಿ ನೋಡ್ತೀವಿ. ಅದೇ ಕ್ಲೈಮ್ಯಾಕ್ಸ್ ಎಕ್ಸ್ಪ್ಲೇನ್ ಮಾಡೋದ್ನಲ್ಲ ಇದರಲ್ಲಿ ಯೂಟ್ಯೂಬ್ ಅಲ್ಲಿ ಬಿದ್ದೈತೆ ನೋಡಿ, ಅದನ್ನ ಜನ ಥಿಯೇಟರ್ನ ಓಡ್ಬಿಟ್ಟು ವಾವ್ ಸೂಪರ್ ಆಗೈತೆ ಪಿಕ್ಚರ್ ಅಂತ ಕಿರ್ಸ್ತಾ ಇರ್ತಾರೆ. ಸೊ ಅದು ಓವರ್ ಆಲ್. ಅದಕ್ಕೆ ಅವರು UI ಅಂತ ಹೇಳೋದು. ನಾವು ಸೇರ್ಕೊಂಡು ನೋಡೋದೇ ಪಿಕ್ಚರ್ನ, ಅದೇ UI. ಅರ್ಥ ಆಯ್ತಾ ಅನ್ನೋದು ಸೆಕೆಂಡ್ ಥಿಯರಿ. ಸೊ ಥರ್ಡ್ ಥಿಯರಿಲಿ ಏನ್ ಗೊತ್ತಾ, ಇದರಲ್ಲಿ ಏನಾಗ್ಬೋದು ಅಂದ್ರೆ ನಾನು ಹೇಳಲ್ಲ ಫಸ್ಟ್ ಥಿಯರಿಲಿ ತರನೇ. ಸೊ ಯಾರೋ ಒಬ್ರು ಡೈರೆಕ್ಟ್ರು ಪಿಕ್ಚರ್ ತೆಗಿತವ್ರೆ, ಅದ್ರಲ್ಲಿ ಯಾರೋ ಒಂದು ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ ಇಮ್ಯಾಜಿನೇಷನ್ಗೆ ಹೋಗ್ತಾರೆ. ಅವ್ರ ಇಮ್ಯಾಜಿನೇಷನ್ ಪ್ರಕಾರ ಫ್ಯೂಚರ್ ಹಿಂಗಿರುತ್ತೆ ಅಂತ ಅದು ಪಿಂಕ್ ವರ್ಲ್ಡ್ ನ ತೋರಿಸ್ಬೋದು. ಆ ಪಿಂಕ್ ವರ್ಲ್ಡ್ ಅನ್ನು ಮತ್ತೆ ಅವ್ರಿಗೆ ಏನಪ್ಪ ಅದು ಅವ್ರು ಇಮ್ಯಾಜಿನ್ ಮಾಡ್ಕೊಂಡಿದ್ಕಿಂತ ಅವ್ರ ಇಮ್ಯಾಜಿನೇಷನ್ ಅಲ್ಲಿ ಪಿಂಕ್ ವರ್ಲ್ಡ್ ಈ ತರ ಇತ್ತು, ಬಟ್ ರಿಯಾಲಿಟಿಲಿ ಬ್ಲೂ ವರ್ಲ್ಡ್ ಹೆಂಗೈತೆ ಅದನ್ನ ತೋರಿಸ್ಬೋದು. ಅದು ಆಸ್ ಫೋರ್ ಶ್ಯಾಡೋ. ಅದನ್ನೇ ಕಲಿ ಕಾನ್ಸೆಪ್ಟ್ ಅಲ್ಲೇ ಆಡ್ ಮಾಡ್ತಾರೆ. ಅದು ನಿಮ್ಗೆ ಗೊತ್ತಾಗಲ್ಲ, ನಿಮ್ಗೆ ಅದನ್ನ ನೋಡ್ಬೇಕು, ಅದನ್ನ ಅರ್ಥ ಆಗಬೇಕು. ಸೊ ಇದು ಇನ್ನೊಂದು ಥಿಯರಿ, ಫಸ್ಟ್ ಥಿಯರಿ ಜೊತೆನೆ. ಬಟ್ ಇದ್ರಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಇನ್ನೊಂದು ಸ್ಮಾಲ್ ಕರೆಕ್ಷನ್ ಏನು ಅಂದ್ರೆ, ಮೇ ಬಿ ಉಪೇಂದ್ರ ಅವರು ಇದನ್ನ ಯಾವ ತರ ತೋರಿಸಬಹುದು ಅಂದ್ರೆ ಲೇಯರ್ ಮಾಡಿ ತೋರಿಸಬಹುದು. ಇನ್ಸ್ಟೆಡ್ ಆಫ್ ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ಅನ್ನೋ ತರ ತೋರಿಸೋದ್ ಬದಲು ಇದನ್ನ ಲೇಯರ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ಒಂದು ಸೀನ್ ಪಿಂಕ್ ಅಲ್ಲಿ ಇರುತ್ತೆ, ಒಂದು ಸೀನ್ ಬ್ಲೂ ಅಲ್ಲಿ ಇರುತ್ತೆ, ಒಂದು ಸೀನ್ ಪಿಂಕ್ ಅಲ್ಲಿ ಇರುತ್ತೆ, ಒಂದು ಸೀನ್ ಬ್ಲೂ ಅಲ್ಲಿ ಇರುತ್ತೆ. ಇದು ನಿಮ್ಗೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಬಹುದು. ಇಂಡಿಯನ್ ತಿರ್ಗಾ ರಿವೀಲ್ ಮಾಡ್ತಾರೆ ಇದು ಒಂದು ಡೈರೆಕ್ಟರ್ ಪಿಕ್ಚರ್ ತೆಗಿತಾ ಇದ್ದು ಅಂತ ಓವರ್ ಆಲ್. ಅದನ್ನ ನೀವು ಥಿಯೇಟರ್ ಕೂತ್ಕೊಂಡು ನೋಡ್ತಿದ್ದೀರಾ. ಅವಾಗ ನಿಮ್ಗೆ ಏನಾಗುತ್ತೆ, ಇದೊಂದು ಪಿಕ್ಚರ್ ನ ಜನ ಥಿಯೇಟರ್ ಹೋಗ್ಬಿಟ್ಟು ನೋಡ್ಬಿಟ್ಟು ಈಚೆ ಬಂದ್ಬಿಟ್ಟು ಕಿರಿಸ್ತವ್ರೆ. ಆಸ್ ಯೂಶಲಿ ಆಸ್ ಥರ್ಡ್ ಥಿಯರಿ ಆಸ್ ಎಕ್ಸ್ಪ್ಲೇನ್ಡ್. ಥಿಯರಿ ಇದನ್ನೆಲ್ಲ ಪೂರ್ತಿ ಮಿಕ್ಸ್ ಮಾಡ್ಬಿಟ್ಟು ತೋರಿಸ್ಬೋದು. ಅವ್ರು ಹೇಳೋದಲ್ಲ ನಂಗೆ ಸ್ಕ್ರೀನ್ ಪ್ಲೇ ಆಟ ಆಡೋದು ತುಂಬಾ ಇಷ್ಟ ಅಂತ. ಸ್ಕ್ರೀನ್ ಪ್ಲೇ ಹೆಂಗ್ ಬೇಕಾದ್ರೂ ಆಟ ಆಡ್ಬಿಟ್ಟು ತೋರಿಸ್ಬೋದು. ಶೋಯಿಂಗ್ ದಟ್ ಪಿಂಕು ಮತ್ತೆ ಇದನ್ನ ಯಾವ್ದೋ ಇಂಟರ್ವ್ಯೂ ಹೇಳ್ತಾ ಇದ್ರು, ಯಾವ್ದೋ ಒಬ್ರು ಪ್ರೆಗ್ನೆಂಟ್ ಲೇಡಿ ಇದು ಅಂತ ಏನೋ ಕಾನ್ಸೆಪ್ಟ್ ಅಂತ ಹೇಳ್ತಿದ್ರು. ಮೇ ಬಿ ಇರ್ಬೋದು, ಸನ್ನಿ ಲಿಯೋನೇ ಇರ್ಬೋದು. ಮೇ ಬಿ ಶಿ ಇಸ್ ಪ್ರೆಗ್ನೆಂಟ್, ಹರ್ ಇಮ್ಯಾಜಿನೇಷನ್ ಅಲ್ಲಿ ಪಿಂಕ್ ವರ್ಲ್ಡ್ ಕ್ರಿಯೇಟ್ ಆಗುತ್ತೆ, ಬಟ್ ಅವನ ಮಗ ಬ್ಲೂ ವರ್ಲ್ಡ್ ಅಲ್ಲಿ ಹುಟ್ಟುತ್ತಾನೆ. ಸೊ ಅವ್ರ ಇಮ್ಯಾಜಿನೇಷನ್ ಮಾಡ್ಕೊಂಡಿದ್ಕಿಂತ ಈ ವರ್ಡ್ ಈ ತರ ಐತೆ ಅನ್ನೋ ತರ ತೋರಿಸ್ಬೋದು ಆಸ್ ಪಾಸಿಬಲ್. ನೋಡಿ, ಸೃಷ್ಟಿಕರ್ತ ಯಾರು? ಬ್ರಹ್ಮ ಕ್ರಿಯೇಟರ್, ಅವ್ರನ್ನ ಡೈರೆಕ್ಟರ್ ಆಗಿ ತೋರ್ಸೋರೆ. ಇಲ್ಲಿ 3 ಸ್ಟೋರಿ ಐತೆ, ನಾನು ಹೇಳಿದ್ ನಾನು ಕರೆಕ್ಟ್ ಆಗೈತೆ. ಸೃಷ್ಟಿಕರ್ತ ಬ್ರಹ್ಮ, ಅವನು ಡೈರೆಕ್ಟ್ ಮಾಡ್ತಾವನೆ ಪಿಕ್ಚರ್ನ. ಸೆಕೆಂಡ್ ಬಂದ್ಬಿಟ್ಟು ವಿಷ್ಣು, ಹುಸ್ ಎ ಪ್ರೊಟೆಕ್ಟರ್. ಅದನ್ನ ನಾವು ಪಿಂಕ್ ವರ್ಲ್ಡ್ ಅಲ್ಲಿ ನೋಡ್ಬೋದು, ಬಂದು ಸೇವ್ ಮಾಡ್ತಾ ಇರೋದು. 3ನೇದು ಬಂದ್ಬಿಟ್ಟು ಡಿಸ್ಟ್ರಾಯರ್, ಅದನ್ನ ಕಲಿ ರೂಪದಲ್ಲಿ
ಈ ಏನಪ್ಪದು ಎಲ್ಲ ಸುಟ್ಟೋಗಿರೋ ವರ್ಲ್ಡ್ನ ಇನ್ನೇನು ಇಟ್ಕೊಂಡಿದ್ಯಾ ಅದನ್ನು ಪೂರ್ತಿ ಸುಟ್ಟು ಭಸ್ಮ ಮಾಡ್ಬಿಡೋಣ ಅಂದ್ಬಿಟ್ಟು ಶಿವ ಆಗಿ ಅದು ವಾರ್ನರ್ ರೂಪದಲ್ಲಿ ಬಂದಿರ್ಬೋದು. ಸೊ ಇದನ್ನ ಅವರು ಹೇಳಿದ್ರಲ್ಲ ತುಂಬಾ ಮೆಟಾಫಾರಿಕಲ್ ವೇ ಅಲ್ಲಿ ತೋರಿಸ್ತೀನಿ ಅಂತ. ಮೇ ಬಿ ಲಾಸ್ಟ್ ಇನ್ ದ ಎಂಡ್ ಉಪೇಂದ್ರ ಅವರು ಆಸ್ ಅ ಡೈರೆಕ್ಟರ್, ಇದು ರಿಯಲ್ ಲೈಫಲ್ಲೂ ಡೈರೆಕ್ಟರ್, ಬಟ್ ಆ ಪಿಕ್ಚರ್ ಅಲ್ಲೂ ಕೂಡ ಡೈರೆಕ್ಟರ್ ಆಗೇ ಇರ್ತಾರೆ. ಆ ಡೈರೆಕ್ಟರ್ 2 ಸ್ಟೋರಿನ ಒಂದೇ ಪಿಕ್ಚರ್ ಅಲ್ಲಿ ತೋರಿಸೋದ್ರಿಂದ ಇದರಿಂದ ಏನ್ ಆಡಿಯನ್ಸ್ ಟ್ರೈ ಮಾಡ್ತಾವ್ರಿಂದ 2 ರಿಯಾಲಿಟಿ ತೋರಿಸ್ತೀನಿ ನಾನು. ಯಾವ ರಿಯಾಲಿಟಿ ನೀವು ಎಕ್ಸೆಪ್ಟ್ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್. ಅದಕ್ಕೆ ಅದನ್ನ ಯು ಅಂಡ್ ಐ, ನಾನು ನೀನು ಸೇರ್ಕೊಂಡು ನೋಡಿದ ಪಿಕ್ಚರೇ UI, ಸರಿನಾ? ಆ ಪಿಕ್ಚರ್ ಅಲ್ಲಿ 2 ಸ್ಟೋರಿ ಇತ್ತಲ್ವಾ, ನಿಮ್ಗೆ ರೆಡ್ ಪಿಲ್ ಬೇಕಾ ಬ್ಲೂ ಪಿಲ್ ಬೇಕಾ? ಫಾರ್ ಎಕ್ಸಾಂಪಲ್ ನೀವು ಮೆಟ್ರಿಕ್ಸ್ ನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಇದು ಸ್ವಲ್ಪ ಸಿಮಿಲರ್ ಕಾನ್ಸೆಪ್ಟ್. ಇದ್ರಲ್ಲಿ ನಿಮ್ಗೆ ಒಳ್ಳೇದ್ ಬೇಕಾ ಕೆಟ್ಟದ್ ಬೇಕಾ ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಯಾವ ಪ್ರಪಂಚನ ನೀವು ಜಾಸ್ತಿ ಪ್ರಿಫರ್ ಮಾಡ್ತೀರಾ ಅನ್ನೋದನ್ನ ಇಂಡೈರೆಕ್ಟ್ ಆಗಿ ತೋರಿಸ್ಬೋದು. ಇದನ್ನ ನೀವು ಹೆಂಗ್ ಬೇಕಾದ್ರೆ ಅಡಾಪ್ಟ್ ಮಾಡ್ಕೋಬಹುದು. ದಿಸ್ ಇಸ್ ಮೈ ಪರ್ಸನಲ್ ಥಿಂಗ್, ಸೊ ಇಟ್ ಈಸ್ ಪಾಸಿಬಲ್, ರೈಟ್? ಸೊ 2 ಆಪ್ಷನ್ಸ್ ಕೊಟ್ಬಿಟ್ಟು ಯಾವ ರಿಯಾಲಿಟಿ ನಿಮ್ಗೆ ಜಾಸ್ತಿ ಇಷ್ಟ ಆಯ್ತು ಅಂತ, ಇಲ್ಲಾಂದ್ರೆ ಇವೆರಡು ಬೇಡ ನಿಮ್ದೇ ಆದ ಹೊಸ ರಿಯಾಲಿಟಿ ಕ್ರಿಯೇಟ್ ಮಾಡ್ತೀರಾ, ಅದು ಕೂಡ ಚಾನ್ಸಸ್ ಆರ್ ದೇರ್. ಸೊ ಇನ್ನೂ ಎಷ್ಟೊಂದು ಲೇಯರ್ಸ್ ಇದೆ, ನಾನು ಲೇಟರ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ಆಯ್ತಾ? ಇನ್ನೂ ಡೀಟೇಲ್ ಆಗಿ ಇದಕ್ಕಿಂತ ಮುಂಚೆನೆ 4 months ಬ್ಯಾಕ್ ಒಂದು ಥಿಯರಿ ವಿಡಿಯೋ ಮಾಡಿದೆ, ಅದನ್ನ ಇಲ್ಲೇ ಲಾಸ್ಟ್ ಎಂಡಿಂಗ್ ಅಲ್ಲಿ ಕೊಟ್ಟಿರ್ತೀನಿ, ಅದನ್ನು ನೋಡ್ಕೊಬಿಡ್ರಿ. ಅದರಿಂದ ಇನ್ನೂ ಐಡಿಯಾ ಸಿಗುತ್ತೆ ಯಾವ ತರ ಕಾನ್ಸೆಪ್ಟ್ ಇದು ಅಂತ. ಇದರಲ್ಲಿ ಇನ್ನೊಂದು ಏನು ಸಿಂಪಲ್ ಕಾನ್ಸೆಪ್ಟ್ ಆಡ್ ಆಗುತ್ತೆ ಅಂದ್ರೆ ಇಲ್ಲಿ 2 ಸ್ಟೋರಿ ನಡೀತೈತೆ ಅನ್ನೋದು ಅಷ್ಟೇ. ಅದನ್ನ ಇನ್ನೂ ಎಕ್ಸ್ಪ್ಲನೇಷನ್ ಇದೆ, ಅದನ್ನ ತುಂಬಾ ಓವರ್ ಆಗಿ ಡೀಟೇಲ್ ಮಾಡಕ್ ಹೋದ್ರೆ ನೀವು ಇನ್ನೂ ಜಾಸ್ತಿ ಕನ್ಫ್ಯೂಷನ್ ಆಗ್ಬೋದು. ಬಟ್ ಬೇಸಿಕ್ಸ್ ಆಫ್ ದ ಸ್ಟ್ರಕ್ಚರ್, ಒಬ್ಬ ಡೈರೆಕ್ಟ್ರು ಪಿಕ್ಚರ್ ತೆಗಿತಾವನೆ, ಅದ್ರೊಳಗಡೆ 2 ಸ್ಟೋರಿ ನಡೆಯುತ್ತೆ. ಸೊ ಟೋಟಲ್ ಆಗಿ 3 ಸ್ಟೋರಿ, ಸಿಂಪಲ್. ಅರ್ಥ ಆಯ್ತಾ? ಸೋ ಫಾರ್ ನನಗೆ ಇದನ್ನ ಅರ್ಥ ಆಯ್ತು, ಇನ್ನೂ ಎಕ್ಸ್ಪ್ಲನೇಷನ್ ಇದೆ, ನಾನು ಟ್ರೈ ಮಾಡ್ತೀನಿ. ಸದ್ಯಕ್ಕೆ ಇಷ್ಟು ಸಾಕು, ನಿಮ್ ಬ್ರೈನ್ ತುಂಬಾ ಹೆವಿ ಡೋಸೇಜ್ ಕೊಡೋದು ಬೇಡ. ಸದ್ಯಕ್ಕೆ ಇಷ್ಟು ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಬಿಡ್ತೀನಿ, ಇನ್ನ ಇದಾವೆ, ಇನ್ನ ನನ್ನ ಹತ್ರ ಒಳ್ಳೊಳ್ಳೆ ಇದಿದೆ ಕಾನ್ಸೆಪ್ಟ್. ಈ ಅವನು ಅನ್ನೋ ಕ್ಯಾರೆಕ್ಟರೇ ಡೈರೆಕ್ಟ್ರು, ಸೊ ಇದನ್ನ ಹೆಂಗೆ ತೋರಿಸ್ತಾರೆ ಅನ್ನೋದು ಇನ್ನ ಐತೆ, ಅದು ಆಮೇಲೆ ನೆಕ್ಸ್ಟ್ ಅಲ್ಲಿ ಹೇಳ್ತೀನಿ. ಸದ್ಯಕ್ಕೆ ಇಷ್ಟು ಸಾಕು, ತುಂಬಾ ಓವರ್ ಡೋಸ್ ಮಾಡಬಹುದು. ಬ್ರೈನು ತುಂಬಾ ತಲೆ ಹುಳ ಬಿಡ್ಕೊಂಡ್ಬಿಟ್ರೆ ನೀವು ನನ್ನ ತಲೆ ಪಕ್ಕಳ ಆಯ್ತೈತಲ್ಲ ಅಂತ ಕಿರ್ಸ್ಕೋತೀರಾ. ಸೊ ಸ್ಲೋ ಆಗಿ ಡೋಸೇಜ್ ಕೊಡೋಣ. ಸೊ ದಟ್ಸ್ ಇಟ್ ಫಾರ್ ಟುಡೇ ಗೈಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂಡ್ ಪ್ಲೀಸ್ ಟು ಸಬ್ಸ್ಕ್ರೈಬ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಬೈ ಬಾಯ್.